ನೈಸ್. ತುಂಬಾ ಚೆನ್ನಾಗಿದೆ. ಕಮಲಿ, ಮದುಮಗ ಎಲ್ಲಿ ಕಾಣಿಸ್ತಾ ಇಲ್ಲ? ಇದ್ಲಾಗೆ ಇರ್ಬೇಕು ಅತ್ತೆಮ್ಮ. ಕಮಲಿ, ಏನಾಯ್ತು? ಅತ್ತೆಮ್ಮ ಇದ್ರೊಳಗೆ ಇತ್ತು, ಈಗ ಕಾಣಿಸ್ತಿಲ್ಲ. ಏನು? ಸರಿಯಾಗಿ ನೋಡೊಂದ್ಸತಿ. ನೋಡ್ದೆ ಅತ್ತೆಮ್ಮ, ಕಾಣಿಸ್ತಾನೆ ಇಲ್ಲ. ಅಲ್ಲ, ಏನೇನ್ ತರಬೇಕು ಅಂತ ಕ್ಲಿಯರ್ ಆಗಿ ಹೇಳ್ ಕಳ್ಸಿದ್ದೆ ತಾನೆ. ಆದ್ರೂ ಒಂದ್ ಸಣ್ಣ ಕೆಲಸ ಮಾಡಕ್ಕಾಗಲ್ವಾ ನಿಮ್ಮಿಂದ? ಇಂಪಾರ್ಟೆಂಟ್ ಆಗಿರೋ ಗೊಂಬೆನೆ ಕಾಣಿಸ್ತಾ ಇಲ್ವಲ್ಲ? ಹೇಗಿದ್ದ ಯುವರಾಜ್ ನೀನು? ಗೊಂಬೆ ತಗೊಳ್ಳೋ ರೇಂಜಿಗೆ ಹಾಳಾಗ್ಬಿಟ್ಟೆಲ್ಲೋ. ನಮ್ಮ ಸೀನಿಯರ್ ಯದ್ವಾ ತದ್ವಾ ಟ್ರೆಡಿಷನಲ್ ಅನ್ಸುತ್ತೆ. ನೀನು ನಮಗೆಲ್ಲ ಸೂಟ್ ಆಗಲ್ಲ ರಾಜ್ಕುಮಾರ. ಬಾಯ್ ಬಾಯ್. ಫ್ರೆಂಡ್ಸ್ ಬನ್ರಿ ಹೋಗೋಣ. ಅಲ್ಲ, ಯಾರಾದ್ರೂ ಇಷ್ಟು ಬೇಜವಾಬ್ದಾರಿ ಆಗಿರ್ತಾರ? ಅಲ್ವೇ ರಚನಾ? ಅವಳಿಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ಬೇಡ್ವೇನೆ? ತರುವಾಗ್ಲೇ ಎಲ್ಲ ನೋಟಿಸ್ ಮಾಡಿ ತರಕ್ಕಾಗಲ್ವಾ? ಹೋಗ್ಲಿ ಬಿಡುತ್ತಾರ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಇಷ್ಟೊಂದು ಬೊಂಬೆಗಳಿದೆಯಲ್ಲ, ಇದನ್ನ ಇಟ್ಟು ಪೂಜೆ ಮಾಡಿ. ಈಗ ಆ ಬೊಂಬೆ ಇಲ್ಲದೆ ಹೋದ್ರೆ ಏನಾಯ್ತು? ಮದುಮಗ ಎದುರಿಗೆ ಇದಾನಲ್ಲ. ರಮೇಶ್, ನೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವ್ ಇವಳಿಗೆ ಸದ್ರ ಕೊಟ್ಟೆ ಇವಳ ಬೇಜವಾಬ್ದಾರಿತನ ಜಾಸ್ತಿ ಆಗ್ತಾ ಇರೋದು. ಟೆನ್ಷನ್ ಮಾಡ್ಕೋಬೇಡ. ಸಾಧ್ಯವಾದ್ರೆ ಆ ಬೊಂಬೆ ಹುಡುಕು, ಅದೇ ಹೋದ್ರೆ ಇರೋದ್ರಲ್ಲಿ ಮಾಡಿದ್ರಾಯ್ತು. ಭಗವಂತ ಭಕ್ತಿ ಮೆಚ್ತಾನೆ. ರಚನಾ, ಒಂದು ನಿಮಿಷ ಬಂದೆ. ಹೊರಟೋದ್ರಾ? ಛೇ, ತಂಗಿವಾ ಹೇಳು. ನನ್ನ ಕೈ ಕಾಲ ಆಡ್ತಿಲ್ಲ ಅಮರಣ್ಣ.
ಈಗ ನೋಡಿದ್ರೆ ಮಗನ ಗೊಂಬೆ ಕಾಣ್ತಿಲ್ಲ ಅಂತ ಅತ್ತೆಮ್ಮ ಸ್ಯಾನೆ ಸೆಟ್ ಮಾಡ್ಕೊಂಡವ್ರೆ. ಹೇಯ್ ಕಮಲಿ, ಅಷ್ಟೇ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ? ಈಗಲೇ ಅಂತದ್ದೇ ಒಂದು ಮಗನ ಗೊಂಬೆನ ನಾನೇ ನಿಮ್ಮ ಮನೆಗೆ ಬಂದು ತಲುಪಿಸ್ತೀನಿ. ಅಯ್ಯೋ, ನೀನ್ ಮನೆ ತವ ಬತ್ತೀಯ? ಬೇಡ ಮರಣ್ಣ. ಯಾಕವ ಈ ಅಮರಣ ನಿನ್ಗೂ ಬೇಡವಾದ್ನ? ಛೆ ಹಂಗಲ್ಲ ಅಮರಣ್ಣ, ಸುಮ್ಕೆ ಮತ್ತೆ ನೀನ್ ಇಲ್ಲಿ ಬಂದ್ರೆ ಎಲ್ಲಿ ನಿನ್ಗೆ ಅವಮಾನ ಆಯ್ತಾಯ್ತು ಅಂತ ಅಟಯ್ಯ. ನನ್ ಕಾಲ ಅದನ್ನ ನೋಡಕ್ಕಾಗಕ್ಕಿಲ್ಲ, ಸಂಕಟ ಆಯ್ತೈತೆ. ಸರಿ ಸರಿ ಬಿಡು, ಆಯ್ತು, ಏನು ತಲೆ ಕೆಡಿಸ್ಕೊಬೇಡ. ಬೇರೆ ಯಾರ ಕೈಲಾದ್ರೂ ಕಳಿಸ್ತೀನಿ. ಒಟ್ನಲ್ಲಿ ನೀನು ನಗ್ನಾಗ್ತಾ ಇರಬೇಕು, ಖುಷಿಯಾಗಿ ಪೂಜೆ ಮಾಡ್ಬೇಕಷ್ಟೇ. ಕಮಲಿ ಅವರೇ, ಯಾರ ಜೊತೆ ಮಾತಾಡ್ತಿದ್ರಿ? ಅದು ಸರ್, ಅತ್ತೆಮ್ಮ ಬೊಂಬೆ ಕಳ್ದೋಗಿತ್ತು ಅಂತ ಸಿಟ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅಂಗಡಿಗೆ ಫೋನ್ ಮಾಡಿ ವಿಚಾರಿಸ್ತಿದ್ದೆ. ಅರೆ ಕಮಲಿ ಅವರೇ, ಬಿಟ್ಟಾಕಿ, ಅದಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಾರ? ಜೀವಂತ ಗೊಂಬೆ ನಾನೇ ಇರ್ಬೇಕಾದ್ರೆ ಆ ಮರದ ಗೊಂಬೆ ಬೇಕಾ? ಅದು ಹಂಗಲ್ಲ ಸರ್, ಸಂಪ್ರದಾಯ ಬೂಡಕ್ಕಾಯ್ತಾಯ್ತಾ? ಅದು ಸರಿ, ಅಂಗಡಿಯವ್ರು ಏನಂದ್ರು? ಅದು ಸರ್, ಅಂಥದ್ದೇ ಗೊಂಬೆನ ಇನ್ನೊಂದು ಕಳ್ಸ್ಕೊಡ್ತಾರಂತೆ. ಮತ್ತೆ ಇನ್ಯಾಕೆ ಟೆನ್ಷನ್ನು? ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಒಟ್ಟಿನಲ್ಲಿ ನನ್ನ ಮುದ್ದು ಗೊಂಬೆ ಮುಕ್ತಲ್ಲಿ ನಗು ಬಂತಲ್ಲ, ಅಷ್ಟು ಸಾಕು. ಸರಿ, ಬನ್ನಿ ಒಳಗಡೆ ಹೋಗೋಣ. ಮೇಡಮ್, ನಂದ ಫ್ಯಾಮಿಲಿ ಅವ್ರು ಬಂದಿದ್ರಲ್ಲ ಇಲ್ಲಿ ಇಬ್ರು, ಅವರು ಮಗನ ಬೊಮ್ಮೆನ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಮನೆಗೆ ಡೆಲಿವರಿ ಕಳ್ಸಕ್ಕಾಗತ್ತಾ? ಡೆಲಿವರಿ ಬಾಯ್ ಯಾರು ಹುಡುಗರು ಇಲ್ವಲ್ಲಪ್ಪ? ಸರಿ ಮೇಡಮ್, ನಾನೇ ಹೋಗಿ ಕೊಟ್ಟು. ಸರಿ. ಗೊಂಬೆ ಇನ್ನೂ ಬರ್ಲಿಲ್ವಾ? ಅಂಗಡಿ ಅವನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ನಿನ್ನ ಹೆಂಡತಿ ಹೇಳಿ ಎಷ್ಟೊತ್ತಾಯ್ತು? ಅಂಗಡಿ ಅವನಿಗೆ ಗೊಂಬೆ ಕಳ್ಸೋದು ಯಾವಾಗ? ನಾವು ಪೂಜೆ ಶುರು ಮಾಡೋದು ಯಾವಾಗ? ಒಟ್ನಲ್ಲಿ ಅನ್ಕೊಂಡಿದ್ ಯಾವ ಕೆಲಸನೂ ನೆಟ್ಟಗಾಗಲ್ಲ. ಶಾಪ್ ಅವರೇ ಹೋಮ್ ಡೆಲಿವರಿ ಮಾಡ್ತಾರಂತೆ, ಇನ್ನೇನು ಬರ್ಬೋದು. ರಿಲ್ಯಾಕ್ಸ್. ಇದೇನು ಕಮ್ಲಿ, ಹೋಮ್ ಡೆಲಿವರಿನಾ? ಅಮರ್ ಇಲ್ಲಿ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ತಾನೆ? ಇಲ್ಲ ರಚನಾ, ಅಣ್ಣನ್ ಬರ್ಬೇಡ ಅಂತ ಹೇಳಿವ್ನಿ. ಬೇರೆಯವ್ರ ಕೈಲೇ ಕೊಟ್ಟು ಕಳಿಸ್ತಾನಂತೆ, ಯೋಚನೆ ಮಾಡಬೇಡ. ಅದಕ್ಕೆ ನಾನು ಏನು ಗುಸು ಸೀಕ್ರೆಟಾ? ನಾನು ನೋಡ್ತೀನಿ. ಅಣ್ಣ, ತಂಗಿವ ತಗೋ ಮಗನ ಬೊಂಬೆ. ಅಯ್ಯೋ, ನೀನ್ ಯಾಕೆ ಬರಕ್ ಹೋದೆ ಅಣ್ಣಯ್ಯ? ಯಾರನ್ನ ನೋಡಿದ್ರೆ ತೊಂದರೆ ಆಯ್ತೈತೆ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಹೊರಟೋಗ್ತೀನಿ, ಒಳಗಡೆ ಬರಲ್ಲ. ಅದ್ ಹೆಂಗಾಯ್ತೈತೆ ಅಣ್ಣಯ್ಯ? ಹಬ್ಬದ ದಿವಸ ಬಾಗ್ಲ ತನಕ ಬಂದಿದ್ದ ಅಣ್ಣಯ್ಯನ ವಾಪಸ್ ಕಳ್ಸ್ಕೊಡಕ್ಕಾಯ್ತೈತಾ? ಬಾ ಒಳಿಕೆ, ಆರ್ತಿ ತಕೊಂಡೋಗು. ಬೇಡ ಕಣವ, ಕದ್ದು ಮಿಚ್ಚಿ ಬರಕ್ಕೆ ನನಗೆ ಮನಸ್ಸಿಲ್ಲ. ಎಲ್ಲ ಸರಿ ಹೋಗ್ಲಿ, ಒಟ್ಟಿಗೆ ಹಬ್ಬ ಮಾಡೋಣ. ಎಲ್ಲಿ ಇವಳು ಬರಲೇ ಇಲ್ಲ. ಬಂದವ್ರ ಜೊತೆಗೆಲ್ಲ ಹರಟೆ ಹೊಡ್ಕೊಂಡು ನಿಂತ್ಬಿಡ್ತಾಳೆ. ಕಮಲಿ, ಒಂದು ಡೆಲಿವರಿ ತಗೊಳಕ್ ಇಷ್ಟೊತ್ತಾ? ಏನು ಹರಟೆ ಹೊಡ್ಕೊಂಡು ನಿಂತಿದ್ಯಾ? ಬೇಗ ತಗೊಂಡು ಅವನ್ನ ಕಳಿಸಿ ಒಳಗೆ ಬಾ. ಒಂದು ನಿಮಿಷ ನಿಂತ್ಕೊಳ್ಳಿ.
ಬನ್ನಿ ಬನ್ನಿ ಪೂಜೆ ಶುರು ಮಾಡೋಣ. ಮೇಶ್ ಸಾಕು ಮೊಬೈಲ್ ನೋಡಿ. ಓಕೆ ಓಕೆ ಆಫ್ ಮಾಡ್ತೀನಮ್ಮ. ಹಾಂ ಶುರು ಮಾಡೋಣ. ಮಾವಯ್ಯ ಇವರು ಡೆಲಿವರಿ ಬಾಯ್ ಆರತಿ ತಗೊಂಡು ಹೋಗ್ಲಿ ಅಂತ ಕರ್ಕೊಂಬಂದೆ. ಅಯ್ಯೋ ಖಂಡಿತಪ್ಪ, ಹಬ್ಬದ ದಿನ ಒಳ್ಳೇದು. ಮಾ ಅಪ್ಪ ನಿಮ್ಮಿಂದಾನೇ ಪೂಜೆ ಶುರು ಆಗಿ. ನವ ದಂಪತಿಗಳು ನೀವು ಶುರು ಮಾಡಿ. ತಗೊಮ್ಮ, ನೀನು ಮಂಗಳಾರತಿ ಮಾಡು.
ಬೆಲೆ ಇಲ್ಲ. ಇನ್ನು ನೀನ್ ಕಟ್ಟಿರೋ ತಾಳಿಗೆ ಬೆಲೆ ಬೇರೆ ಕೇಳು. ನೀನ್ ಕಟ್ಟಿರೋ ಆ ದಾರನ ನಾನು ಅವತ್ತೇ ಕಿತ್ತು ಬಿಸಾಕಿದ್ದೀನಿ. ಹೋಗೋ ಇಲ್ಲಿಂದ. ಮನೆ ಒಂಥರ ತುಂಬ್ದಂಗಿದೆ. ಹಾಂ, ಎಲ್ಲರೂ ಖುಷಿಯಾಗಿದ್ದೀವಿ. ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ. ವಾಟ್ಸಪ್ ಗ್ರೂಪಲ್ಲಿ ಏನೋ ಶೇರ್ ಮಾಡೋಕ್ಕೆ ಬೇಕಾಗುತ್ತೆ. ಶ್ಯೂರ್ಪಾ. ಸರ್, ಇಫ್ ಯು ಡೋಂಟ್ ಮೈಂಡ್ ಒಂದು ಫೋಟೋ ಕ್ಲಿಕ್ ಮಾಡ್ತೀರಾ? ಥ್ಯಾಂಕ್ ಯು. ಬರ್ತಾರ? ಥ್ಯಾಂಕ್ ಯು. ಥ್ಯಾಂಕ್ಸು ನಾನು ಹೇಳಬೇಕು ಸರ್. ಗುರುತು ಪರಿಚಯ ಇಲ್ದಿರೋ ಬಟ್ ಡೆಲಿವರಿ ಹುಡುಗನ್ನ ಮನೆ ಒಳಗೆ ಪೂಜೆಗೆ ಕರೆದು ಆರತಿ ಕೊಟ್ಟಿದ್ದೀರಾ. ಇಂಥ ಕಾಲದಲ್ಲಿ ನಿಮ್ಮಂಥವ್ರು ತುಂಬಾ ಅಪರೂಪ. ಇದೇ ನೆನಪಿಗೋಸ್ಕರ ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಿಮ್ಮೆಲ್ಲರ ಜೊತೆ ಒಂದು ಸೆಲ್ಫಿ. ಶೋರ್ ಖಂಡಿತ ತಗೋಪ್ಪ. ಬರ್ತಾರ? ಓಕೆ. ಸರಿ ಸರ್, ಬರ್ತೀನಿ.